ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ನಿನ್ನೆ ಯು ಎಸ್ ಇನ್ಫ್ಲೇಷನ್ ಡೇಟಾ ಬಂತು. 0.4% ಜಾಸ್ತಿ ಆಗಿದೆ ಮಾರ್ಚ್ 2024 ಕಂಪೇರ್ ಟು ಫೆಬ್ರವರಿ 2024 ಅಂತ ಅನೌನ್ಸ್ಮೆಂಟ್ ಬಂತು. ಅದಾದಮೇಲೆ ನ್ಯೂಸ್ ರಿಪೋರ್ಟ್ಸಲ್ಲಿ ಈ ಥರ ಹೆಡ್ಲೈನ್ಸ್ ಬಂದಿದೆ: ಯು ಎಸ್ ಇನ್ಫ್ಲೇಷನ್ ಬೀಟ್ಸ್ ವಾಲ್ ಸ್ಟ್ರೀಟ್ ಎಸ್ಟಿಮೇಟ್ಸ್, ರೈಸಸ್ 0.4% ಇನ್ ಮಾರ್ಚ್, ಫೆಡ್ಸ್ ಜೂನ್ ರೇಟ್ ಕಟ್ ಹೋಪ್ಸ್ ಫೇಡ್ ಅವೇ. ಹಾಗೂ ಇನ್ನೊಂದರಲ್ಲಿ ಯು ಎಸ್ ಸಿ ಪಿ ಐ ಡೇಟಾ ಬೀಟ್ಸ್ ಎಸ್ಟಿಮೇಟ್ಸ್, ರೆಕಾರ್ಡ್ ಶಾರ್ಪೆಸ್ಟ್ ರೈಸ್ ಇನ್ ಇನ್ಫ್ಲೇಷನ್ ಸಿನ್ಸ್ ಸೆಪ್ಟೆಂಬರ್. ಮಾರ್ಚ್ 2023 ಕಂಪೇರ್ ಮಾಡಿದ್ರೆ ಇನ್ಫ್ಲೇಷನ್ನು 3.5% ಇದೆ ಮಾರ್ಚ್ 2024 ಹಾಗೂ ಇದು ಬಿಗ್ಗೆಸ್ಟ್ ಗೇನ್ ಇನ್ ಇನ್ಫ್ಲೇಷನ್ ಇನ್ 6 months ಸಿನ್ಸ್ ಸೆಪ್ಟೆಂಬರ್ 2023. ಹಾಗೂ ಈ ಇನ್ಫ್ಲೇಷನ್ನು ಹೈಯರ್ ದನ್ ಎಕ್ಸ್ಪೆಕ್ಟೇಷನ್ಸ್ ಬಂದಿದೆ ಅಂತ ರಿಪೋರ್ಟ್ಸ್ ಹೇಳುತ್ತೆ. ಸೊ ಇನ್ಫ್ಲೇಷನ್ ಹೈ ಇರುವಾಗ ಇಂಟ್ರೆಸ್ಟ್ ರೇಟ್ ಕಟ್ ಮಾಡೋ ಚಾನ್ಸಸ್ ಕಮ್ಮಿ ಆಗಿಬಿಡ್ತದೆ ಫೆಡರಲ್ ರಿಸರ್ವ್ದು. ಯಾಕಂದರೆ ಇಂಟ್ರೆಸ್ಟ್ ರೇಟು ಕಮ್ಮಿ ಮಾಡಿದರೆ ಇನ್ಫ್ಲೇಷನ್ ಇನ್ನೂ ಜಾಸ್ತಿ ಆಗ್ಬೋದು ಅಂತ ಭಯ ಇರುತ್ತೆ. ಆ್ಯಕ್ಚುಲಿ ಜೂನ್ 2024 ರೇಟ್ ಕಟ್ ಮಾಡಬೇಕಂತಿತ್ತು, ಆದರೆ ಈಗ ಮೋಸ್ಟ್ ಪ್ರಾಬ್ಲಿ ಇನ್ನೂ ಸ್ವಲ್ಪ ಡಿಲೇ ಆಗ್ಬೋದು. ಹಾಗೂ ಅದರಿಂದ ಯು ಎಸ್ ಮಾರ್ಕೆಟ್ಸಿಗೆ ಹಾಗೂ ಗ್ಲೋಬಲ್ ಮಾರ್ಕೆಟ್ಸಿಗೆ ಸ್ವಲ್ಪ ನೆಗೆಟಿವ್ ಆಗುತ್ತೆ. ಅದಕ್ಕೋಸ್ಕರನೇ ಯು ಎಸ್ ಮಾರ್ಕೆಟ್ಸ್ ನಿನ್ನೆ ಅರೌಂಡ್ 0.7% ಬಿದ್ದಿತ್ತು. ಏಷಿಯನ್ ಮಾರ್ಕೆಟ್ಸು ಇವತ್ತು ಸ್ವಲ್ಪ ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ. ಸದ್ಯಕ್ಕೆ ಗ್ಲೋಬಲ್ ಮಾರ್ಕೆಟ್ಸ್ ಈ ಥರ ಇದೆ. ಇವತ್ತು ಹಾಂಗ್ಕಾಂಗು 0.26% ಬಿದ್ದಿತ್ತು, ಜಾಪನೀಸ್ ಮಾರ್ಕೆಟ್ಸ್ 0.35% ಡೌನು, ಜರ್ಮನಿ 0.72% ಡೌನು, ಫ್ರಾನ್ಸ್ 0.31% ಡೌನು, ಯು ಕೆ 0.37% ಡೌನು, ನ್ಯಾಸ್ಡ್ಯಾಕ್ ನಿನ್ನೆ 0.75% ಡೌನ್ ಆಗಿತ್ತು. ಹಾಗೂ ಗಿಫ್ಟ್ ನಿಫ್ಟಿ ಲೆವೆಲ್ ಅಂದರೆ ನಮ್ಮ ನಿಫ್ಟಿ ಲೆವೆಲ್ಲು, ಇದು ಫ್ಯೂಚರ್ಸದು ರೇಟು, ಅಂದರೆ ಇದಕ್ಕಿಂತ ಸ್ವಲ್ಪ ಒಂದು 50ರಿಂದ 100 ಪಾಯಿಂಟ್ ಕಮ್ಮಿ ಇದ್ದರೆ ಅದು ನಿಫ್ಟಿ ಲೆವೆಲ್ ಇರುತ್ತೆ ಅಂತ ಗೆಸ್ ಮಾಡ್ಬೋದು. 22,624 ಇದೆ ಸದ್ಯಕ್ಕೆ. ಅಂದರೆ ಆ್ಯಕ್ಚುಲಿ ನಮ್ಮ ಮಾರ್ಕೆಟು ನಿಫ್ಟಿ ಲೆವೆಲ್ಲು ಅರೌಂಡ್ 22,600 ಇರ್ಬೋದು ಅಂತ ನಾವು ಗೆಸ್ ಮಾಡ್ಬೋದು. ಹಾಗೂ ನಿನ್ನೆ ಅದು ಕ್ಲೋಸಿಂಗ್ ಆಗಿದ್ದು ನಿಫ್ಟಿ 22,753 ಆಗಿದೆ. ಸೊ ಒಂದು 150 ಪಾಯಿಂಟು ಡಿಫ್ರೆನ್ಸ್ ಇರ್ಬೋದು ಅಂತ ಕಾಣಿಸ್ತಾ ಇದೆ. ನೋಡಬೇಕಾಗತ್ತೆ ಯಾವ ಥರ ಮಾರ್ಕೆಟ್ಸ್ ಓಪನ್ ಆಗುತ್ತೆ ಅಂತ. ಇವತ್ತು ಮಾರ್ಕೆಟ್ ಕ್ಲೋಸ್ ಆಗಿತ್ತು ಯಾಕಂದರೆ ಈದ್ ಫೆಸ್ಟಿವಲ್ ಇದೆ, ಹಾಗೂ ನಾಳೆ ಸ್ವಲ್ಪ ನೆಗೆಟಿವ್ ಆಗಿ ಓಪನ್ ಆಗ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಮತ್ತೆ ಯಾವ ಥರ ಟ್ರೇಡ್ ಆಗುತ್ತೆ ಅಂತ ನೋಡಬೇಕು ಬೇಸ್ಡ್ ಆನ್ ಟುಮಾರೋಸ್ ನ್ಯೂಸು. ಈ ಇಂಟ್ರೆಸ್ಟ್ ರೇಟ್ಸ್ ಯು ಎಸ್ ಅಲ್ಲಿ ಕಟ್ ಮಾಡೋದು ಡಿಲೇ ಆಗ್ತದಂತ ಆರ್ ಬಿ ಐನು ಅವರ ರೇಟ್ ಕಟ್ಟನ್ನು ಪೋಸ್ಟ್ಪೋನ್ ಮಾಡ್ಬೋದು. ಯಾಕಂದರೆ ಇನ್ಫ್ಲೇಷನ್ ಇಂಡಿಯಾದಲ್ಲಿ ಆ್ಯಕ್ಚುಲಿ ಆಲ್ರೆಡಿ ಸ್ವಲ್ಪ ಲೋ ಇದೆ ಗೌರ್ಮೆಂಟ್ ಕ್ಯಾಲ್ಕುಲೇಷನ್ಸ್ ಪ್ರಕಾರ, ಹಾಗೂ ಎಕಾನಮಿನೂ ಚೆನ್ನಾಗಿ ಗ್ರೋ ಆಗ್ತಾ ಇದೆ. ಸೊ ರೇಟ್ ಕಟ್ ಮಾಡಲಿಕ್ಕೆ ಯಾವ ಅರ್ಜೆನ್ಸಿನೂ ಇಲ್ಲ. ಇನ್ಫ್ಲೇಷನ್ ಜಾಸ್ತಿ ಇರುವಾಗ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಮಾಡ್ತಾರೆ ಸೆಂಟ್ರಲ್ ಬ್ಯಾಂಕ್ಸ್ ಅವರು, ಹಾಗೂ ಇನ್ಫ್ಲೇಷನ್ ಕಮ್ಮಿ ಇರುವಾಗ ಇಂಟ್ರೆಸ್ಟ್ ರೇಟ್ಸನ್ನು ಕಮ್ಮಿ ಮಾಡ್ತಾರೆ. ಸೊ ಸದ್ಯಕ್ಕೆ ಯು ಎಸ್ ಅಲ್ಲಿ ಇನ್ಫ್ಲೇಷನ್ ಜಾಸ್ತಿ ಇದೆ ಅಥವಾ ರೈಸ್ ಆಗ್ತಾ ಇದೆ, ಅದಕ್ಕೋಸ್ಕರ ಅವರು ಅಷ್ಟು ಈಸಿಯಾಗಿ ಅದನ್ನು ಕಮ್ಮಿ ಮಾಡೋದಿಲ್ಲ. ಇಂಡಿಯಾದಲ್ಲಿ ಕಮ್ಮಿ ಮಾಡ್ಬೋದು, ಆದರೆ ಯು ಎಸ್ ಅಲ್ಲಿ ಎಲ್ಲಿವರೆಗೆ ಕಮ್ಮಿ ಮಾಡೋದಿಲ್ಲ, ಇಂಡಿಯಾದಲ್ಲೂ ಕಮ್ಮಿ ಮಾಡೋ ಚಾನ್ಸಸ್ ಇರೋದಿಲ್ಲ. ಆಲ್ಸೋ ಯೂಶಲಿ ಇಂಟ್ರೆಸ್ಟ್ ರೇಟ್ ಕಟ್ ಮಾಡುವಾಗ ಜಿ ಡಿ ಪಿ ಗ್ರೋತ್ ಜಾಸ್ತಿ ಆಗೋ ಚಾನ್ಸಸ್ ಇದೆ. ಇಂಟ್ರೆಸ್ಟ್ ರೇಟ್ ಜಾಸ್ತಿ ಮಾಡ್ತಾ ಇರುವಾಗ ಜಿ ಡಿ ಪಿ ಗ್ರೋತ್ಗೆ ಇಂಪ್ಯಾಕ್ಟ್ ಆಗುತ್ತೆ. ಅದಕ್ಕೋಸ್ಕರನೇ ಇಂಟ್ರೆಸ್ಟ್ ರೇಟ್ಸ್ ಕಮ್ಮಿ ಆಗುವಾಗ ಸ್ಟಾಕ್ ಮಾರ್ಕೆಟಿಗೆ ಒಂದು ಪಾಸಿಟಿವ್ ಫ್ಯಾಕ್ಟರ್ ಆಗುತ್ತೆ. ಯಾಕಂದರೆ ಓವರ್ ಆಲ್ ಎಕಾನಮಿ ಚೆನ್ನಾಗಿ ಗ್ರೋ ಆಗುವಾಗ ಸ್ಟಾಕ್ ಮಾರ್ಕೆಟು ಚೆನ್ನಾಗಿ ಗ್ರೋ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಹಾಗೂ ಕೆಲವು ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ದಾರೆ ಈ ವರ್ಷ ಆ್ಯಕ್ಚುಲಿ ಇನ್ಫ್ಲೇಷನ್ ಹೈ ಇದ್ರೆ ಯು ಎಸ್ ಅಲ್ಲಿ ಆವಾಗ ಇಯರ್ ಎಂಡ್ವರೆಗೂ ಇಂಟ್ರೆಸ್ಟ್ ರೇಟ್ಸನ್ನು ಕಮ್ಮಿ ಮಾಡದೇ ಇರ್ಬೋದು ಅಂತ. ನಾಳೆ ನಮ್ಮ ಸ್ಟಾಕ್ ಮಾರ್ಕೆಟ್ಸು 0.5% to 1% ಡೌನ್ ಆಗ್ಬೋದು, ಸ್ವಲ್ಪ ಕರೆಕ್ಷನ್ ಆಗ್ಬೋದು. ನೋಡಬೇಕಾಗತ್ತೆ ಏನು ಲೆವೆಲಲ್ಲಿ ಕ್ಲೋಸ್ ಆಗುತ್ತೆ ಅಂತ. ಅದರ ಓಪನಿಂಗಲ್ಲಿ ಸ್ವಲ್ಪ ನೆಗೆಟಿವ್ ಆಗೋ ಚಾನ್ಸಸ್ಸು ತುಂಬ ಇದೆ. 2024 ಇಲ್ಲಿವರೆಗೆ ನ್ಯಾಸ್ಡ್ಯಾಕ್ ಒಂದು 8% ಮೇಲೋಗಿದೆ, ಹಾಗೂ ನಿಫ್ಟಿ ಅರೌಂಡ್ 4.7% ಮೇಲೋಗಿದೆ. ಸೊ ಆ್ಯಕ್ಚುಲಿ ಕರೆಕ್ಷನ್ ಆಗಬೇಕಂದ್ರೆ ಯು ಎಸ್ ಮಾರ್ಕೆಟ್ಸ್ ಅಲ್ಲಿ ಜಾಸ್ತಿ ಆಗಬೇಕು, ಯಾಕಂದರೆ ಜಾಸ್ತಿ ಮೇಲೋಗಿದೆ. ನಮ್ಮ ಮಾರ್ಕೆಟ್ಸ್ ಅಷ್ಟು ಜಾಸ್ತಿ ಹೋಗಿಲ್ಲ, ಸೊ ಕರೆಕ್ಷನ್ ಅಷ್ಟು ಜಾಸ್ತಿ ಆಗದೇ ಇರ್ಬೋದು. ಹಾಗೂ ಯು ಎಸ್ ಅಲ್ಲಿ ಎಕಾನಮಿ ಗ್ರೋತು ಅಷ್ಟು ಚೆನ್ನಾಗಿಲ್ಲ ಕಂಪೇರ್ ಟು ಇಂಡಿಯಾ ಆ್ಯಕ್ಚುಲಿ ಚೆನ್ನಾಗಿ ಗ್ರೋ ಆಗ್ತಾ ಇದೆ. ಮೊನ್ನೆ ಯಾವುದೋ ಒಂದು ವಿಡಿಯೋಲಿ ನಾನು ಕೇಳಿದ್ದೆ, ಎಲೆಕ್ಷನ್ಸ್ ಆದಮೇಲೆ ನಿಮಗೆ ಮಾರ್ಕೆಟ್ ಮೇಲೆ ಹೋಗುವಾಗ ಕೆಳಗೆ ಹೋಗ್ಬೇಕಂತ. ಸುಮಾರು ಜನ ಮೋಸ್ಟ್ ಆಫ್ ದ ಆನ್ಸರ್ಸು ಮೇಲೆ ಹೋಗಬೇಕು ಅಂತ ರೈಸ್ ಅಂತ ಬರೆದಿದ್ದಾರೆ. ಇನ್ಫ್ಯಾಕ್ಟು ನೀವು ಲಾಂಗ್ ಟರ್ಮ್ ಇನ್ವೆಸ್ಟರ್ ಇದ್ದು ನಿಮಗೆ ಸದ್ಯಕ್ಕೆ ದುಡ್ಡು ಬೇಡ, ಸದ್ಯಕ್ಕೆ ದುಡ್ಡು ಹಾಕುವ ಟೈಮೇ ಜಾಸ್ತಿ ಇದೆ ಅಂದರೆ ನೀವು ಆ್ಯಕ್ಚುಲಿ ಮಾರ್ಕೆಟ್ ಸ್ವಲ್ಪ ವೀಕ್ ಇದ್ರೇ ನಿಮಗೆ ಖುಷಿ ಆಗಬೇಕು. ಯಾಕಂದರೆ ಕಮ್ಮಿ ರೇಟಲ್ಲಿ ಪರ್ಚೇಸ್ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ. ಮಾರ್ಕೆಟ್ ಮೇಲೆ ಹೋಗ್ತಾನೆ ಇದ್ದರೆ ಆವಾಗ ನೀವು ಜಾಸ್ತಿ ರೇಟಲ್ಲಿ ಪರ್ಚೇಸ್ ಮಾಡಬೇಕಾಗುತ್ತೆ, ಯಾಕಂದರೆ ನಿಮಗೆ ಬೇರೆ ಚಾಯ್ಸ್ ಇರೋದಿಲ್ಲ. ನಿಮಗೆ ಯಾವಾಗ ಮಾರ್ಕೆಟ್ ಹೈ ಇರಬೇಕಂದ್ರೆ ಯಾವಾಗ ನಿಮಗೆ ದುಡ್ಡು ಬೇಕು, ಮಕ್ಕಳು ಎಜುಕೇಷನಿಗೆ, ಮಕ್ಕಳು ಮದುವೆಗೆ, ರಿಟೈರ್ಮೆಂಟಿಗೆ, ಇದಕ್ಕೆಲ್ಲ ನನಗೆ ಸೇಲ್ ಮಾಡೋ ಟೈಮ್ ಬರ್ತು ಅಂತಿರುವಾಗ ಆವಾಗ ನಿಮಗೆ ದಿನ ಮಾರ್ಕೆಟ್ ಮೇಲೆ ಹೋದರೆ ಖುಷಿ ಆಗಬೇಕು. ಯಾಕಂದರೆ ಹೈಯರ್ ರೇಟಲ್ಲಿ ನೀವು ಸೇಲ್ ಮಾಡಲಿಕ್ಕಾಗುತ್ತೆ.
ಸೊ ಜನರಲಿ ನಿಮಗೆ ಆ್ಯಕ್ಚುಲಿ ಮಾರ್ಕೆಟ್ ಮೇಲೆ ಕಂಟ್ರೋಲ್ ಇಲ್ಲದೇ ಇದ್ರು ಮಾರ್ಕೆಟು ಕೆಳಗಿರುವಾಗ ಖುಷಿ ಆಗಬೇಕು, ಮಾರ್ಕೆಟ್ ಕೆಳಗಿದ್ರೇ ನನಗೆ ಇನ್ನೂ ಒಂದು ಅಪರ್ಚುನಿಟಿ ಸಿಗುತ್ತೆ ಅಂತ ನೀವು ಯಾವಾಗಲೂ ಮೈಂಡಲ್ಲಿ ಇಟ್ಕೋಬೇಕು. ಈ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೂ ನಿಮಗೆ ಈ ಕಮ್ಯುನಿಸಮ್ ಅಂತ ಹೇಳ್ತೀವಿ ನೋಡಿ, ಸಿಸ್ಟಮು ಅಂದರೆ ಎಲ್ಲರಿಗೂ ಈಕ್ವಲ್ ಆಗಿ ಅಸೆಟ್ಸ್ ಡಿವೈಡ್ ಆಗಬೇಕು, ಯಾರೂ ತುಂಬ ಶ್ರೀಮಂತರು ಇರಬಾರ್ದು, ಯಾರೂ ತುಂಬ ಪೋರ್ ಇರಬಾರ್ದು ಅಂತಿದ್ರೆ, ಆ ಒಂದು ಸಿಸ್ಟಮಲ್ಲಿ ನಿಮಗೆ ಫೇತ್ ಇದ್ದರೆ ನೀವು ಎಸ್ ಅಂತ ಹಾಕಿ, ಇಲ್ಲ ಅಂದರೆ ನೋ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಈ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ನಮಸ್ಕಾರ.